ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹಳ್ಳಿ ಮನೆ ಲೈಫ್ ಸ್ಟೈಲ್ ಕನ್ನಡ. ಮಂಗಳವಾರದ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಕಸ ಎಲ್ಲ ಗುಡಿಸಿ ಬಾಗಿಲೆಲ್ಲ ತೊಳೆದು ರಂಗೋಲಿ ಬಿಟ್ಟು ಕುರಿಗೆ ಮೇವು ಹಾಕೋಣ ಅಂತ ಕುರಿ ಹತ್ರ ಹೋಗಿದೆ. ಅಲ್ಲೊಂದು ಕ್ಲಿಕ್ ತೊಗೊಂಡೆ. ಕಸ ಎಲ್ಲ ಗುಡಿಸಾದ್ಮೇಲೆ ತೊಳೆದಿಟ್ಟಿರೋ ಪಾತ್ರೆನೆಲ್ಲ ಸ್ಟ್ಯಾಂಡ್ಗೆ ಹಾಕಿ ಜೋಡಿಸ್ಕೋತೀನಿ.
ಪಾತ್ರೆ ಎಲ್ಲ ಜೋಡಿಸಾದ್ಮೇಲೆ ಸ್ಟವ್ನ ಕ್ಲೀನ್ ಮಾಡಿಕೊಂಡು ಹಂಗೆ ಕೌಂಟರ್ ಟಾಪ್ನು ಒಂದೇ ಸಲ ಕ್ಲೀನ್ ಮಾಡ್ಕೊತೀನಿ. ಮನೇಲಿ ಒಂದು ಬನ್ನಿತ್ತು, ಅದನ್ನು ಬಿಸಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಹಂಚಲ್ಲಿ. ಮನೆಯೆಲ್ಲ ಕ್ಲೀನ್ ಆದಮೇಲೆ ತಿಂಡಿ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಗ್ರಾಸರಿನೆಲ್ಲ ಬಾಕ್ಸ್ಗೆ ಫಿಲ್ ಮಾಡ್ಕೊಳ್ಳೋಣ ಅಂತ ಏನೇನು ಗ್ರಾಸರಿ ಇದೆ ಅಂತ ನೋಡ್ಕೊತಾ ಇದ್ದೀನಿ. ಈಗ 6 ಬಾಕ್ಸ್ ನನ್ನ ಹತ್ರ ಎಂಟಿ ಬಾಕ್ಸ್ ಇದೆ. ಅದಕ್ಕೆ ಕಡಲೆಕಾಳು, ಹೆಸರು ಕಾಳು, ಹುರುಳಿಕಾಳು, ಉದ್ದಿನಬೇಳೆ, ಕಾಬೂಲ್ ಕಡಲೆಕಾಳು, ಬಟಾಣಿ ಎಲ್ಲ ಫಿಲ್ ಮಾಡ್ಕೊತಾ ಇದ್ದೀನಿ. ಕಡಲೆಕಾಳು ಹಾಕಬೇಕಾದ್ರೆ ತುಂಬಾ ಕಲ್ಲು ಸಿಕ್ತು ನನಗೆ, ಅದನ್ನು ಕೂಡ ಸೋದಿಸಿಟ್ಕೊತಾ ಇದ್ದೀನಿ. ಕಾಳುಗಳನ್ನ ಹೇಗೆ ಫಿಲ್ ಮಾಡ್ತಾಯಿದ್ರು ಅದು ಕೆಳಗಡೆ ಚೆಲ್ಲೋಗ್ತಿತ್ತು ಕಾಳುಗಳೆಲ್ಲ. ಸೊ ಅದಕ್ಕೆ ಒಂದು ಐಡಿಯಾ ಮಾಡಿ ಕೆಳಗಡೆ ತಟ್ಟೆ ಇಟ್ಟು ಅದ್ರ ಮೇಲೆ ಬಾಕ್ಸ್ ಇಟ್ಟು ಈಗ ಫಿಲ್ ಮಾಡ್ಕೊತಾ ಇದ್ದೀನಿ. ಯೂಟ್ಯೂಬ್ ಮಾಡೋ ಮುಂಚೆ ತುಂಬ ಈಸಿ ಅಂದ್ಕೊಂಡಿದ್ದೆ. ನಾವು ಮಾಡೋ ಕೆಲಸನೇ ವೀಡಿಯೋ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋದು ಅಷ್ಟೇ ಅಂದ್ಕೊಂಡಿದ್ದೆ. ಬಟ್ ಅದು ತುಂಬಾ ಕಷ್ಟ ಅನಿಸುತ್ತೆ. ತುಂಬ ವಾಯ್ಸ್ ಓವರ್ ಕೊಡಬೇಕಾದ್ರೆ ತುಂಬಾ ಡಿಸ್ಟರ್ಬೆನ್ಸ್ ಬರುತ್ತೆ. ಇಲ್ಲ ಫೋನ್ ಬರುತ್ತೆ, ಇಲ್ಲ ಯಾರಾದರೂ ಹೊರಗಡೆಯಿಂದ ಒಳಗಡೆ ಬರ್ತಾರೆ, ಇಲ್ಲ ಇನ್ನೊಂದು ಸೌಂಡ್ ಆಗುತ್ತೆ, ತುಂಬಾ ಡಿಸ್ಟರ್ಬ್ ಆಗುತ್ತೆ. ಮತ್ತೆ ಕಟ್ ಮಾಡಿ ಮತ್ತೆ ವಾಯ್ಸ್ ಓವರ್ ಮತ್ತೆ ಫಸ್ಟಿಂದ ಕೊಡಬೇಕು. ಇಲ್ಲಾಂದರೆ ನಮಗೆ ವಾಯ್ಸ್ ಒಂಥರ ಆಗುತ್ತೆ. ಸಖತ್ ಕಷ್ಟ ಇದೆ ವಾಯ್ಸ್ ಓವರ್ ಕೊಡೋದು. ನನಗೆ ಈ 7 ವೀಡಿಯೋಸಲ್ಲಿ ತುಂಬ ಕಷ್ಟ ಅನಿಸಿದ್ದು ಎಡಿಟು ಅಲ್ಲ, ವೀಡಿಯೋ ಶೂಟು ಅಲ್ಲ, ವಾಯ್ಸ್ ಓವರ್ ಕೊಡೋದೇ ತುಂಬ ಕಷ್ಟ ಅನಿಸಿದ್ದು. ಎಲ್ಲ ಬಾಕ್ಸು ಫಿಲ್ ಆದಮೇಲೆ ಕೊನೆಯಲ್ಲಿ ಬೇಳೆ ಫಿಲ್ ಮಾಡ್ಕೊತಾ ಇದ್ದೀನಿ. ಈ ಬೇಳೆ ನಾವೇ ಬೆಳೆದಿರೋದು ನಮ್ಮ ಹೊಲದಲ್ಲಿ. ತೊಗರಿಬೇಳೆ ಬೆಳೆದು ನಂತರ ಅದನ್ನು ಬೇಳೆ ಮಾಡಿಸಿದ್ದೀವಿ. ಆ ಪ್ರೊಸೀಜರ್ ಕೂಡ ಮುಂದಿನ ವ್ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಗ್ರಾಸರಿ ಎಲ್ಲ ಫಿಲ್ ಆದಮೇಲೆ ಬ್ಯಾಲೆನ್ಸ್ ಗ್ರಾಸರಿನ ಅದೇ ಕವರ್ಲಿಟ್ಟು ಕಟ್ಟಿರ್ತಾ ಇದ್ದೀನಿ. ಗ್ರಾಸರಿನೆಲ್ಲ ಫಿಲ್ ಮಾಡ್ಕೊಂಡಿದ ನಂತರ ಎಲ್ಲನೂ ಒಂದು ಬಟ್ಟೆಯಲ್ಲಿ ಒರೆಸ್ಕೊತಾ ಇದ್ದೀನಿ ಬಾಕ್ಸ್ನೆಲ್ಲ. ಗ್ರಾಸರಿ ಫಿಲ್ಲೆಲ್ಲ ಆದಮೇಲೆ ಕೌಂಟರ್ ಟಾಪ್ನೆಲ್ಲ ನೀಟಾಗಿ ಒಂದು ಕಡೆಯಿಂದ ಒರೆಸ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಬಟ್ಟೆ ಸಹಾಯದಿಂದ ಒರೆಸ್ಕೊಳ್ತಾ ಇದ್ದೀನಿ. ಈ ಕೌಂಟರ್ ಟಾಪ್ಗೆ ನಾನು ವಾಲ್ಪೇಪರ್ ಶೀಟ್ನ ಯೂಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ. ಒಂದು ಟ್ರಯಲ್ ನೋಡೋಣ ಅಂತ ಮಾಡಿದೆ, ಬಟ್ ತುಂಬ ಚೆನ್ನಾಗಿತ್ತು. ಮುಂದಿನ ದಿನಗಳಲ್ಲಿ ಎಲ್ಲ ಕೌಂಟರ್ ಟಾಪು ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈಗ ಒಂದೊಂದಾಗಿ ಬಾಕ್ಸ್ಗಳನ್ನ ಜೋಡಿಸ್ಕೊತಾ ಇದ್ದೀನಿ. ನಾನು ತುಂಬ ಯೂಸ್ ಮಾಡೋ ಐಟಮ್ನೆಲ್ಲ ನಾನು ಮುಂದೆ ಇಟ್ಕೊತಾ ಇದ್ದೀನಿ. ರೇರಾಗಿ ಯೂಸ್ ಮಾಡೋ ಐಟಮ್ನೆಲ್ಲ ಹಿಂದೆ ಇಡ್ತಾ ಇದ್ದೀನಿ. ತುಪ್ಪ ಕೂಡ ಖಾಲಿಯಾಗಿತ್ತು, ಅದನ್ನು ಒಂದೇ ಸಲ ಫಿಲ್ ಮಾಡ್ಕೊಳ್ಳೋಣ ಅಂತ ತುಪ್ಪನೂ ಫಿಲ್ ಮಾಡ್ಕೊತಾ ಇದ್ದೀನಿ. ಬಾಕ್ಸ್ ಎಲ್ಲ ಜೋಡಿಸ್ಕೋಬೇಕಾದ್ರೆ ಯಾವ ಥರ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತೆಲ್ಲ ನೋಡ್ತಾ ಇದ್ದೆ. ಒಂದು 2-3 ಪ್ಲೇಸ್ ಚೇಂಜ್ ಮಾಡಿದ್ದೀನಿ. ಈ ಕಡೆ ಒಂದು ಸೈಡ್ ಇಟ್ಟೆ, ಈ ಕಡೆ ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ಮತ್ತೆ ಅದನ್ನು ಸ್ಟ್ರೈಟ್ ಇಟ್ಟೆ. ಅದು ಕೂಡ ಚೆನ್ನಾಗಿ ಕಂಡಿರಲಿಲ್ಲ ನನಗೆ. 3 ಸ್ಟೆಪ್ಪಲ್ಲಿ ಇಟ್ಟೆ. ಆಮೇಲೆ ಬೇಡ ಅಂದ್ಬಿಟ್ಟು ಮತ್ತೆ 2 ಸ್ಟೆಪ್ ಹಾಕಿ ಆಯಿಲ್ ಬಾಟ್ಲನ್ನೆಲ್ಲ ಈ ಕಡೆ ಇಟ್ಟು ಅದನ್ನು ಒಂದು ಸಮವಾಗಿರಲಿ ಅಂದ್ಬಿಟ್ಟು ಆಯಿಲ್ ಬಾಟ್ಲನ್ನೆಲ್ಲ ಈ ಕಡೆ ಇಟ್ಬಿಟ್ಟೆ.
ಈಗ ಕ್ಲೀನಾಗಿ ಅರೇಂಜ್ ಮಾಡ್ಕೊಂಡಾದ್ಮೇಲೆ ನನ್ನ ಕೌಂಟರ್ ಟಾಪ್ ಈ ಥರ ಕಾಣುತ್ತೆ. ನಾನು ತುಂಬ ಯೂಸ್ ಮಾಡೋ ಐಟಮ್ನೆಲ್ಲ ಇಲ್ಲಿ ಇಟ್ಕೊಳ್ತಾ ಇದ್ದೀನಿ. ತುಂಬ ರೇರಾಗಿ ಯೂಸ್ ಮಾಡೋ ಐಟಮ್ನೆಲ್ಲ ಬೇರೆ ಒಂದು ಕೌಂಟರ್ ಟಾಪಲ್ಲಿ ಇಟ್ಟಿದ್ದೀನಿ. ಅದು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಅದಾದ ನಂತರ ನೈಟ್ ಸಾಂಬಾರಿಗೆ ಅಂದ್ಬಿಟ್ಟು ಕಡಲೆಕಾಳು ನೆನೆ ಹಾಕ್ತಿದ್ದೆ, ಕಡಲೆಕಾಳು ಸಾಂಬಾರು ಮಾಡೋಣ ಅಂತ. ಅದೆಲ್ಲ ಆದಮೇಲೆ ಬಟ್ಟೆ ಎಲ್ಲ ವಾಶ್ ಆಗಿತ್ತು, ಅದನ್ನು ಕೂಡ ಎಲ್ಲ ಎತ್ತಿಟ್ಟು ನೆಕ್ಸ್ಟ್ ಟ್ರಿಪ್ಗೆ ಬಟ್ಟೆನ ಹಾಕಿ ಎಲ್ಲ ಕೆಲಸ ಮುಗ್ದಿತ್ತು. ನನಗೆ ಬೇರೆ ಏನೂ ಕೆಲಸ ಇರಲಿಲ್ಲ. ಒಟ್ಟಿಗೆ 2 ಟ್ರಿಪ್ಪು ಬಟ್ಟೆ ಆಗಲಿ ಅಂತ ವೆಯ್ಟ್ ಮಾಡ್ತಿದ್ದೆ. ಅಲ್ಲಿವರೆಗೂ ಏನು ಕೆಲಸ ಮಾಡೋದು ಅಂತಿದೆ. ಸಿಂಕ್ ಕೂಡ ತುಂಬ ಗಲೀಜಾಗಿತ್ತು. ಅದರಲ್ಲೇ ಇರೋ ಲಿಕ್ವಿಡ್ನ ಯೂಸ್ ಮಾಡಿಕೊಂಡು ಸಿಂಕು ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅನ್ವಾಂಟೆಡ್ ಐಟಮ್ ಎಲ್ಲ ಸಿಂಕ್ ಮೇಲೇ ಇತ್ತು. ಸೊ ಅದನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟು ಸಿಂಕ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬ್ರಷಿಂದ ಚೆನ್ನಾಗಿ ಉಜ್ಜಿದೆ. ತುಂಬ ದಿನ ಆಗಿತ್ತು ಸಿಂಕ್ನೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಉಜ್ಜಿಬಿಟ್ಟು ಅದನ್ನು ನೀಟಾಗಿ ತೊಳೆದು ಆಮೇಲೆ ಅದರಲ್ಲಿರೋ ಐಟಮ್ನೆಲ್ಲ ಇಡೋಣ ಅಂದ್ಬಿಟ್ಟು ತೊಳಿತಾ ಇದ್ದೀನಿ. ಜೊತೆಗೆ ಯೂಸ್ ಮಾಡ್ತಿರೋ ಸ್ಟೋರೇಜ್ ರ್ಯಾಕ್ ಕೂಡ ಒಂದೇ ಸಲ ತೊಳ್ಕೊತಾ ಇದ್ದೀನಿ. ವೈಟ್ ರ್ಯಾಕ್ ಯೂಸ್ ಮಾಡಿದ್ಮೇಲೆ ಬೇಗ ಗಲೀಜಾಗುತ್ತೆ. ಸೊ ಅದನ್ನು ಕೂಡ ತೊಳ್ಕೊಂಡೆ. ಸಿಂಕ್ ಕ್ಲೀನ್ ಮಾಡಬೇಕಾದ್ರೆ ಹೆಂಗಿದು ಕ್ಲೀನ್ ಮಾಡ್ತೀನಲ್ಲ ಅಂದ್ಬಿಟ್ಟು ಅದೇ ಬ್ರಷಿಂದ ವಾಷಿಂಗ್ ಮಿಷಿನ್ ಕೂಡ ಲೈಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕ್ಲೀನ್ ಮಾಡೋ ಅಷ್ಟರಲ್ಲಿ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಕೂಡ ವಾಶ್ ಆಗಿತ್ತು. ಅದನ್ನೆಲ್ಲ ಮೇಲೆ ಒಣಗಾಕೋಣ ಅಂದ್ಬಿಟ್ಟು ಟೆರೆಸ್ಗೆ ಬಂದಿದೆ. ಟೆರೆಸಲ್ಲಿ ಕೂಡ ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು. ಬಟ್ ಮಳೆ ಬರೋ ಥರ ಇತ್ತು. ಪರವಾಗಿಲ್ಲ, ಬೇಗ ಒಣಕೊಳ್ಳುತ್ತಲ್ವ, ವಾಷಿಂಗ್ ಮಿಷಿನ್ ವಾಶ್ ಮಾಡಿರೋದಲ್ವ ಅಂದ್ಬಿಟ್ಟು ಒಣಗಾಕ್ತಾ ಇದ್ದೀನಿ. ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ.